ಇವತ್ತು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಾನು ಹೋಗ್ತಾ ಇದ್ದೀನಿ ವೀಸಾ ಇಂಟರ್ವ್ಯೂಗೆ. ನನ್ನ ವೀಸಾ ಇಂಟರ್ವ್ಯೂ ಇರೋದು ಲೇಟ್ ಅರೌಂಡ್ 12:30ಗೆ. ಬಟ್ ಅಷ್ಟೋ ತನಕ ನನ್ನ ಹತ್ರ ಟೈಮ್ ಇದೆ. ನಾನು ಇವತ್ತು ರಜೆ ಹಾಕಿಲ್ಲ, ವರ್ಕ್ ಕೂಡ ಮಾಡ್ಕೊಬೇಕು. ಒಂದು 2 hours ಬ್ರೇಕ್ ಹಾಕಿಬಿಟ್ಟು ಇಂಟರ್ವ್ಯೂಗೆ ಹೋಗಿ ವಾಪಸ್ ಬಂದು ಕಂಟಿನ್ಯೂ ಮಾಡೋಣ ಅಂತ ನನ್ನ ಪ್ಲ್ಯಾನ್ ಇರೋದು. ನಾನು ಬೆಂಗಳೂರಲ್ಲಿ ಉಳ್ಕೊಂಡಿರೋ ಜಯನಗರ ಗೋ ಸ್ಟಾಪಲ್ಲಿ ಇಲ್ಲಿ ಕುತ್ಕೊಂಡ್ಬಿಟ್ಟು ವರ್ಕ್ ಮಾಡೋಕ್ಕೆಲ್ಲ ಚೆನ್ನಾಗಿ ಸ್ಪೇಷಿಯಸ್ ಆಗಿದೆ. ಇವಾಗ ಅರೌಂಡ್ 8:30 ಆಗಿದೆ. ನಂಗೆ ಲಾಗಿನ್ ಟೈಮು 10:30ಗೆ. ಬಟ್ ನಾನು ಏನು ಮಾಡೋಣ ಅಂದ್ಕೊಂಡೆ 2 hours ಇವಾಗ ಬೇಗ ವರ್ಕ್ ಮಾಡಿಕೊಂಡು ಆಮೇಲೆ 12:30 to 1-2 o'clock ತನಕ ಎಕ್ಸ್ಟ್ರಾ ಬ್ರೇಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಲ್ದೇ 1 hour ಲಂಚ್ ಬ್ರೇಕ್ ಬೇರೆ ಸಿಗುತ್ತೆ. ಸೊ ಅದನ್ನು 3 to 4 ತೊಗೊಳ್ಳೋಣ ಅಂತ ಪ್ಲ್ಯಾನಲ್ಲಿದ್ದೀನಿ. 10 o'clock ಆಗಬೇಕಾದ್ರೆ ಸ್ವಲ್ಪ ಹಸಿವಾಯಿತು. ಅದಕ್ಕೆ ನಾನು ಹೊರಗಡೆ ಬಂದೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ನಮ್ಮ ಹಾಸ್ಟೆಲ್ ಪಕ್ಕನೇ ಒಂದು ಚಿಕ್ಕ ಕ್ಯಾಂಟೀನ್ ಇತ್ತು. ಅಲ್ಲಿ ದಿನಕ್ಕೆ ಬೇರೆ ಬೇರೆ ಥರ ಬ್ರೇಕ್ಫಾಸ್ಟ್ ತಂದಿಡ್ತಿದ್ರು. ಸೊ ನಾನು ಅದನ್ನು ಫಸ್ಟೇ ಬಂದಾಗ ನೋಡ್ಕೊಂಡಿದ್ದೆ. ಅಲ್ಲೇ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ, ತುಂಬ ಹತ್ತಿರ ಆಗುತ್ತೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾನು ತೊಗೊಂಡಿದ್ದು ಇಡ್ಲಿ ಆ್ಯಂಡ್ ಸಾಂಬಾರ್. ಟೇಸ್ಟ್ ಮಾಡೋಣ ಬನ್ನಿ. ಚೆನ್ನಾಗಿದೆ ಆ್ಯಕ್ಚುಲಿ. ತಿಂಡಿ ಆಯಿತು, ಒಂದು ಜ್ಯೂಸ್ ಕುಡಿಯೋಣ ಅನಿಸ್ತಾ ಇದೆ. ಲೆಟ್ಸ್ ಗೋ ಟು ಜ್ಯೂಸ್ ಶಾಪ್. ನಾನು ಕೂಲ್ ಜಾಯಿಂಟಿಗೆ ಜ್ಯೂಸ್ ಕುಡಿಯೋಕ್ಕಂತ ಹೋಗಿದ್ದೆ. ಇವ್ರು ನೋಡಿದ್ರೆ ಗೋವಾದವ್ರು ಹಾಕೋತಾರಲ್ಲ ಆ ಥರ ಫ್ಲೋರಲ್ ಶರ್ಟ್ ಹಾಕ್ಕೊಂಡು ಜ್ಯೂಸ್ ಮಾಡ್ತಾಯಿದ್ರು. ಅಲ್ಲಿಂದ ಜ್ಯೂಸ್ ತಗೊಂಡು ನಾನು ಹೋಗ್ತಾ ಇದ್ದೀನಿ ಹಾಸ್ಟೆಲ್ ಕಡೆಗೆ. ಇನ್ನೇ ಬಟರ್ಫ್ಲೈ ಕಟ್ ನೋಡಿ ಹಿಂಗಾಗಿದೆ. ಸೊ ನಾನು ಹೋಗ್ಬಿಟ್ಟು ಪೈನಾಪಲ್ ಜ್ಯೂಸ್ ತೊಗೊಬಂದೆ. ಸ್ವಲ್ಪ ಟೈಮ್ ವರ್ಕ್ ಮಾಡಿಬಿಟ್ಟು ಆಮೇಲೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ. ನಾನು ಬೆಂಗಳೂರಿಗೆ ಯಾವಾಗ ಹೋದರೂ ಯೂಶ್ವಲಿ ಆಟೋ ತೊಗೋತಾ ಇದ್ದೆ, ಇಲ್ಲಾಂದರೆ ಕ್ಯಾಬ್ ತೊಗೋತಾ ಇದ್ದೆ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನನಗೆ ಎಲ್ಲಿ ಹೋಗಬೇಕಾದ್ರೂ ನಾನು ಬುಕ್ ಮಾಡ್ತಿದ್ದೆ ರ್ಯಾಪಿಡೋನ. ಸ್ಕೂಟಿಲಿ ಹೋಗೋಕ್ಕೆ ತುಂಬ ಚೆನ್ನಾಗಿರ್ತಿತ್ತು. ಬರೀ ಸ್ಕೂಟಿ ಅಲ್ಲ, ಇಲ್ಲಿ ಸಾಮಾನ್ಯ ವರ್ಕ್ ಮಾಡೋರು ಎಲ್ಲರೂ ಪಾರ್ಟ್ ಟೈಮ್ ಆಗಿ ರ್ಯಾಪಿಡೋ ಓಡಿಸ್ಕೊಂಡಿರ್ತಾರೆ. ಸೊ ಬೇರೆ 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 ಬೈಕಲ್ಲಿ ಕುತ್ಕೊಂಡೆ. ಒಂದು 4-5 ಥರದ ಬೈಕಲ್ಲಿ ಆಬ್ವಿಯಸ್ಲಿ ಅಂತೂ ಕುತ್ಕೊಂಡೇ ಇದ್ದೀನಿ. ಅಂತೂ VFS ಗ್ಲೋಬಲ್ಗೆ ಬಂದು ರೀಚ್ ಆಗಿದ್ದೀನಿ. ಇಲ್ಲಿ ನೋಡಿ, ಇಷ್ಟನ್ನೆಲ್ಲ ನೀವು ಒಳಗಡೆ ತೊಗೊಂಡೋಗಂಗಿಲ್ಲ. ಇದರಲ್ಲಿ ಯಾವುದೇ ಒಂದು ನಿಮ್ಮ ಬ್ಯಾಗಲ್ಲಿದ್ರೂ ಅವ್ರು ಅದನ್ನು ಹೊರಗಡೆ ಇಡೋಕ್ಕೆ ಹೇಳ್ತಾರೆ. ನಿಮ್ಗೆ ಯಾರಾದರೂ ರಿಲೇಟಿವ್ಸ್ ಅಥವಾ ಬೇರೆ ಯಾರಾದರೂ ನಿಮಗೋಸ್ಕರ ಹೊರಗಡೆ ವೆಯ್ಟ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ನೀವು ಡಸ್ಟ್ಬಿನ್ನಿಗೆ ಹಾಕಬೇಕಾಗುತ್ತೆ. ಸೊ ಹೋಗಬೇಕಾದ್ರೆ ಇದಿಷ್ಟು ನೋಡ್ಕೊಂಡು ಇದೀನಿ, ಅಲ್ಲಿ ಯಾವುದೂ ತೊಗೊಂಡು ಹೋಗಬೇಡಿ ಒಂದು ವೇಳೆ ನೀವು ವೀಸಾ ಇಂಟರ್ವ್ಯೂಗೆ ಹೋಗೋದಾದರೆ. ಮೇ ಬಿ ಇಂಟರ್ವ್ಯೂ ಅನ್ನೋ ಒಂದು ವರ್ಡಲ್ಲೇ ಭಯ ಇದೆ ಅನಿಸುತ್ತೆ. ಇವಂದು ಇದು ಬರೀ ವೀಸಾ ಇಂಟರ್ವ್ಯೂ ಆದರೂ ಕೂಡ ನನಗೊಂಥರ ಏನೋ ಭಯ ಆಗ್ತಾಯಿತ್ತು. ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ದರೂ ಏನಾದರೂ ಮಿಸ್ ಆಗಿಬಿಟ್ರೆ ಏನಪ್ಪ ಮಾಡೋದು, ರಿಜೆಕ್ಟ್ ಆಗಿಬಿಡುತ್ತಲ್ಲ ಅಂತ ಟೆನ್ಷನ್ ಇತ್ತು. ಅಲ್ಲಿಂದ ನಾನು ಫಸ್ಟು ನಿಮಗೆ ಡಾಕ್ಯುಮೆಂಟೇಷನ್ ವೆರಿಫಿಕೇಷನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಜೆರಾಕ್ಸಿಗೆ 5 rupees ಅಂತೆ ಒಂದು ಸೈಡ್ಗೆ. ನನ್ನ ಫೋಟೋ ನೋಡಿ ಕೇಳಿದ್ರು, ಇದು ರೀಸೆಂಟ್ ಫೋಟೋನಾ ಅಂತ. ನಿನ್ನೆ ತಾನೇ ತಗೊಂಡಿದ್ದು ಫೋಟೋ, ಬಟ್ ಆದರೂ ಇದನ್ನು ನೋಡಿಬಿಟ್ಟು ರೀಸೆಂಟ್ ಫೋಟೋನಾ ಅಂತ ಕೇಳಿದ್ರು. ಡಾಕ್ಯುಮೆಂಟೇಷನ್ ವೆರಿಫಿಕೇಷನ್ ಆದಮೇಲೆ ಇಂಟರ್ವ್ಯೂ ಇರುತ್ತೆ ಮತ್ತು ಬಯೋಮೆಟ್ರಿಕ್ ಇರುತ್ತೆ. ಸೊ ಅಲ್ಲಿಂದ ಮತ್ತೆ ಕಳಿಸ್ತಾರೆ ಬಯೋಮೆಟ್ರಿಕ್ಸ್ಗೆ. ಅದನ್ನು ಮುಗಿಸ್ಕೊಂಡು ನಾನು ಹೊರಗಡೆ ಬಂದೆ. ಸೊ ಎಲ್ಲ ಚೆನ್ನಾಗೇ ಆಯಿತು. ಆದರೂ ರಿಜೆಕ್ಟ್ ಆಗುತ್ತಾ ವೀಸಾ ಇಲ್ಲ ಅಪ್ರೂವ್ ಆಗುತ್ತಾ ಅನ್ನೋದು ನನಗೆ ಪಾಸ್ಪೋರ್ಟ್ ವಾಪಸ್ ಬಂದಮೇಲೆ ಗೊತ್ತಾಗೋದು. ಅಷ್ಟು ಏನಿಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ದರೆ ಇಂಟರ್ವ್ಯೂ ಎಲ್ಲ ಮುಗಿದ ಮೇಲೆ ಇವಾಗ ಮಾಡ್ಕೋತಾ ಇದ್ದೀನಿ ಫಿಟ್ ಚೆಕ್. ಆಲ್ಮೋಸ್ಟ್ ಮಧ್ಯಾಹ್ನ ಆಗೋಗಿದೆ. ಆದರೆ ಬೆಳಿಗ್ಗೆ ಒಂಥರ ಟೆನ್ಷನ್ ಇತ್ತಲ್ಲ, ಏನು ಹಾಕ್ಕೊಂಡಿದ್ದೀನಿ, ಹೆಂಗೆ ಹಾಕ್ಕೊಂಡಿದ್ದೀನಿ ಅಂತ ಅಷ್ಟೊಂದು ಪೇಷನ್ಸೇ ಇರಲಿಲ್ಲ. ಮತ್ತು ರ್ಯಾಪಿಡೋ ಬುಕ್ ಮಾಡಿಕೊಂಡು ಇವಾಗ ಬ್ಯಾಕ್ ಟು ಹಾಸ್ಟೆಲ್ ಹೋಗ್ತಾ ಇದ್ದೀನಿ. ಸ್ವಲ್ಪ 1 ಗಂಟೆ ವರ್ಕ್ ಮಾಡಿಬಿಟ್ಟು ಆಮೇಲೆ 3 o'clockಗೆ ಲಂಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ನಾನು ಲಂಚ್ಗೆ ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ಅಮ್ಮಾಸ್ ದೊನ್ನೆ ಬಿರಿಯಾನಿ ಅಂತ ಒಂದು ಶಾಪಿಂದ ದೊನ್ನೆ ಬಿರಿಯಾನಿನ ಪಾರ್ಸೆಲ್ ತೊಗೊಬಂದು ಹಾಸ್ಟೆಲಲ್ಲಿ ತಿಂತಾ ಇದ್ದೀನಿ. ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ದೊನ್ನೆ ಬಿರಿಯಾನಿ. ಇವತ್ತು ಶುಕ್ರವಾರ, so I can eat non-veg. ಅದಕ್ಕೆ ಅನ್ಕೊಂಡೆ ದೊನ್ನೆ ಬಿರಿಯಾನಿ. ಊಟ ಆದಮೇಲೆ ಸ್ವಲ್ಪ ಜೀರ್ಣ ಆಗೋಕ್ಕೆ ಟೇಬಲ್ ಗೇಮ್ ಆಡಿಕೊಂಡು ಟೈಮ್ ಪಾಸ್ ಮಾಡಿದೆ. ನಂಗೆ ಆ್ಯಕ್ಚುಲಿ ಇದು ಆಡೋದು ಹೆಂಗೆ ಅಂತ ಗೊತ್ತಿರಲಿಲ್ಲ. ಬಟ್ ನಮ್ಮ ಹಾಸ್ಟೆಲಲ್ಲಿ ತುಂಬ ಜನ ಆಡ್ತಾಯಿದ್ರು. ಅವ್ರನ್ನ ಹೇಳ್ಕೊಟ್ರು ಹೆಂಗೆ ಆಡಬೇಕು ಅಂತ. ಸೊ ನಾನು ಹಂಗಾಗಿ ಒಬ್ಬಳೇ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಬೇರೆಯವ್ರ ಜೊತೆ ಆಡೋಕ್ಕಿಂತ ಮೊದಲು. ಅದಾದಮೇಲೆ ಈವ್ನಿಂಗ್ ಆಯಿತು, ನಾವು ಮತ್ತೆ ಹೊರಟ್ವಿ ಶಾಪಿಂಗ್ಗೆ. ಎಗೇನ್ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಶಾಪಿಂಗ್ಗೆ. ಹತ್ತಿರದಲ್ಲೇ ಒಂದು ಸ್ಟುಡಿಯೋ ಇತ್ತು, ಅಲ್ಲಿಗೆ ಹೋಗ್ಬಿಟ್ಟು ಏನಾದ್ರು ಶಾಪ್ ಮಾಡೋಣ ಇರೋ ಸ್ವಲ್ಪ ಟೈಮಲ್ಲಿ ಅಂತ ಅಲ್ಲಿಗೆ ಹೋದೆ. ನೋಡೋಣ ಏನೆಲ್ಲ ತೊಗೋತೀನಿ ಅಂತ. ಬನ್ನಿ, ಎಷ್ಟು ಡ್ರೆಸ್ಸನ್ನ ತೊಗೊಬಂದಿದ್ದೀನಿ, ಇದನ್ನೆಲ್ಲ ನಾವೀಗ ಟ್ರಯಲ್ ಮಾಡಿ ಒಂದೊಂದಾಗೆ ನೋಡೋಣ ಬನ್ನಿ.
ದೀಪಾವಳಿ ಆಗಿರೋದ್ರಿಂದ ಏನಾದರೂ ಹಬ್ಬಕ್ಕೆ ಬಟ್ಟೆ ತೊಗೊಳ್ಳೋಣ ಅಂತ ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಇಂಡೋ ವೆಸ್ಟರ್ನ್ ಡ್ರೆಸ್ ಇದೊಂದು ಎತ್ಕೊಂಡೆ. ತುಂಬ ಚೆನ್ನಾಗಿತ್ತು. ಎಲ್ಲೋ ಇತ್ತು, ಯಾವ್ದಾದ್ರು ಅರ್ಶಿನ ಶಾಸ್ತ್ರ ಇದ್ದರೆ ಅದಕ್ಕೂ ಹಾಕೋಬೋದು. ನೆಕ್ಸ್ಟ್ ಒಂದು ಟಾಪ್ ತೊಗೊಂಡೆ. ಇದು ಪ್ಯಾಂಟಿಗೆ ಸಖತ್ತಾಗಿ ಸೂಟ್ ಆಗ್ತಾಯಿತ್ತು, ಬಟ್ ಸ್ಲೀವ್ಲೆಸ್ ಇತ್ತು, ತುಂಬ ಕುತ್ತಿಗೆ ಹತ್ತಿರ ಇತ್ತು. ಅದಕ್ಕೆ ನೋಡ್ತಾ ಇದೆ ತೊಗೋಬೇಕಾ ಬೇಡ ಅಂತ. ನಾನು ಏನೇನು ತೊಗೊಂಡಿದ್ದೀನಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿಲ್ಲ. ಸೊ ಯಾವುದಾದ್ರೂ ಫ್ಯೂಚರ್ ವ್ಲಾಗಲ್ಲಿ ಹಾಕ್ತೀನಿ ಅದನ್ನು. ನೋಡಿ, ಇಷ್ಟೆಲ್ಲ ಕಲೆಕ್ಷನ್ ಇತ್ತು. ದೀಪಾವಳಿಗೆ ಸ್ವಲ್ಪ ಇಂಡೋ ವೆಸ್ಟರ್ನ್ ವೇರ್ಸ್ ಜಾಸ್ತಿ ಇತ್ತು, ಅದಲ್ಲದೆ ಟ್ರೆಡಿಷ್ನಲ್ ವೇರ್ಸೇ ಸ್ವಲ್ಪ ಜಾಸ್ತಿ ಇತ್ತು. ಬಟ್ ನಾನೊಂದು 4 ಟೀ ಶರ್ಟ್ ಎತ್ತಾಕೊಬಂದು ಅದನ್ನೆಲ್ಲ ಟ್ರಯಲ್ ಮಾಡಿ ನೋಡ್ತಾ ಇದ್ದೆ. ನೋಡಿ ಹೆಂಗೆ ಕಾಣುತ್ತೆ, ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನಂಗೆ ಗೊತ್ತು ನೀವು ಯಾರೂ ಮಾಡಲ್ಲ ಅಂತ, ನಾನು ಸುಮ್ಮನೆ ಹೇಳೋದು ಕಮೆಂಟ್ ಮಾಡಿ ಅಂತ. ಓಕೆ, ಸೊ ಅನದರ್ ಟೀ ಶರ್ಟ್. ಇದು ಕ್ಲಾತ್ ತುಂಬ ಚೆನ್ನಾಗಿತ್ತು, ತುಂಬ ಸಾಫ್ಟಾಗಿ. ಇದು ಪರ್ಪಲ್ ಕಲರ್, ಇದು ವೈಟಿಶ್ ಅನಿಸ್ತಾ ಇದೆ. ಅದು ಆ್ಯಕ್ಚುಲಿ ಪರ್ಪಲ್ ಕಲರ್. ಅದಾದಮೇಲೆ ಇದು ಬಂದಿತ್ತು ಕೋಲ್ಡ್ ಶೋಲ್ಡರ್. ನಂಗೆ ಇದು ಆ್ಯಕ್ಚುಲಿ ಇಷ್ಟ ಆಯಿತು, ಬಟ್ ಎಷ್ಟು ಕಂಫರ್ಟೇಬಲ್ ಆಗುತ್ತೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಬೆಸ್ಟಲ್ಲಿ ನಾನು 1-2 ಅಷ್ಟೇ ಸೆಲೆಕ್ಟ್ ಮಾಡಿಬಿಟ್ಟು ಬಿಲ್ ಮಾಡಿಸ್ಕೊಂಡು ಅಲ್ಲಿಂದ ನಾನು ಹೊರಟೆ ನೆಕ್ಸ್ಟ್ ಹಾಸ್ಟೆಲ್ಗೆ. ಹೋಗೋಕ್ಕಿಂತ ಮೊದಲು ನಂಗೆ ಸ್ವಲ್ಪ ಐಸ್ ಕ್ರೀಮ್ ಕ್ರೇವಿಂಗ್ ಇತ್ತು. ಆನ್ ದ ವೇ ಎಲ್ಲಾದರೂ ಐಸ್ ಕ್ರೀಮ್ ತಿನ್ನೋಣ ಅಂತ ಅಂದ್ಕೊಂಡೆ, ಬಟ್ ನಂಗೆ ಎಲ್ಲೂ ಸಿಕ್ಕಿಲ್ಲ. ನಮ್ಮ ಹಾಸ್ಟೆಲ್ ಹತ್ರ ಪಕ್ಕದಲ್ಲೇ ಒಂದು ಗ್ರಾಸರಿ ಶಾಪಲ್ಲಿ ಅಲ್ಲಿ ಯಾವ ಐಸ್ ಕ್ರೀಮ್ ಕಲೆಕ್ಷನೂ ಇರಲಿಲ್ಲ. ಯಾವುದೋ ಒಂದು ಕಪ್ ಐಸ್ ಎತ್ಕೊಂಡು ಅದನ್ನು ತಿಂದೆ. ಸೊ ಇವತ್ತು ಫ್ರೈಡೇ ಆಗಿತ್ತು, ಹಾಗಾಗಿ ನಾನು ವರ್ಕೆಲ್ಲ ಮುಗಿಸ್ಕೊಂಡು ಫುಲ್ ಫ್ರೀ ಆಗಿರೋದ್ರಿಂದ ಐಸ್ ಕ್ರೀಮ್ ತಿಂದ್ಕೊಂಡು ಅಲ್ಲೇ ಹಾಸ್ಟೆಲಲ್ಲಿ ಲಿವಿಂಗ್ ಏರಿಯಾದಲ್ಲಿ ಕೂತ್ಕೊಂಡು ವೈಬ್ ಮಾಡ್ತಾಯಿದ್ದೆ. ಡಿಫ್ರೆಂಟ್ ಸಾಂಗ್ಸ್ನ ಕೇಳ್ಕೊಂಡೆ. ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ನಾನು ಆಡಿಯೋನ ಆಫ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾಳೆ ಹೆಂಗೂ ವೀಕೆಂಡ್ ಅಲ್ವಾ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ನಿಧಾನಕ್ಕೆ ಬಂದು ಮಲ್ಕೋತಾ ಇದ್ದೀನಿ. ಸೊ ಹಾಸ್ಟೆಲಲ್ಲಿ ಬೆಡ್ ಈ ಥರ ಇರುತ್ತೆ. ನಮಗೆ ಬಂಕರ್ ಬೆಡ್ ಸಿಗುತ್ತೆ, ಆಮೇಲೆ ಫುಲ್ ಕರ್ಟನ್ಸ್ ಕವರ್ ಆಗಿರುತ್ತೆ. ಹೊರಗಡೆ ಅವ್ರಿಗೆ ನೀವು ಒಳಗಡೆ ಇದ್ದರೂ ಅಥವಾ ಮಲ್ಕೊಂಡ್ರೆ ಏನೂ ಗೊತ್ತಾಗಲ್ಲ. ಅದಲ್ಲದೆ ನಿಮಗೊಂದು ಬೆಡ್ ಲ್ಯಾಂಪ್ ಇರುತ್ತೆ. ಎಷ್ಟು ಬ್ರೈಟಾಗಿರುತ್ತೆ ಅಂತ ಹೇಳಿದ್ರೆ ನೀವು ಇದರಲ್ಲಿ ಓದ್ಬೋದು ಅಥವಾ ಕೆಲಸನೂ ಮಾಡ್ಕೋಬೋದು. ಆದರೆ ಹೊರಗಡೆ ಅವ್ರಿಗೆ ನೀವು ಲೈಟ್ ಹಾಕಿದ್ದೆ ಗೊತ್ತಾಗಲ್ಲ. ನನಗೆ ಯಾವಾಗಲೂ ಮಲ್ಗೋಕ್ಕಿಂತ ಮೊದಲು ನೀರು ಕುಡಿಬೇಕು, ಎದ್ದ ತಕ್ಷಣ ನೀರು ಕುಡಿಬೇಕು. ಇದು ನನ್ನ ಹ್ಯಾಬಿಟ್. ನಿಮಗೆಲ್ಲರಿಗೂ ಆ ಥರ ಹ್ಯಾಬಿಟ್ ಇದ್ದರೆ ನೀವು ಕಮೆಂಟ್ ಮಾಡಿ. ಸೊ ಇವತ್ತಿನ ವ್ಲಾಗಿಗೆ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.